ನೀನು ಯಾವಾಗ ನನ್ನನ್ನ ಕರೆಯುತ್ತೀಯೋ ಮನದಲ್ಲಿ ನೆನೆದುಕೊಳ್ಳುತ್ತೀಯೋ ಬಂದು ನಿನ್ನ ಕಾರ್ಯಗಳನ್ನ ಮಾಡಿ ಆ ಕಾರ್ಯಗಳನ್ನ ನೆರವೇರಿಸಿಕೊಡುತ್ತೇನೆ. ಆಗುವುದೇ? ಆಗಲಿ. ಈ ಕಂಸ ಜೀವನವೆನ್ನುವುದು ಎಷ್ಟೊಂದು ಹರ್ಷದಾಯಕವಾಗಿದೆ. ಮಹಾಮಲ್ಲ ಕಂಸ ಎನ್ನುವುದಾಗಿ ಜನ ಹಾಡಿ ಹೊಗಳುತ್ತಾ ಇದ್ದಾರೆ. ಆದರೆ ಒಂದು ಚಿಂತೆ ನನ್ನನ್ನ ಕಾಡುತ್ತಾ ಇದೆಯಲ್ಲ, ಅದೇ ಕೃಷ್ಣನ ವಿಚಾರವಾಗಿದೆ. ಆದರೆ ಒಂದೊಂದು ದಿನ ಆ ಶರೀರ ವಾಣಿಯಾಯಿತಲ್ಲ ಕಂಸ, ನಿನ್ನ ತಂಗಿಗೆ ಹುಟ್ಟುವಂತ 8ನೇ ಮಗುವಿನಿಂದ ನಿನ್ನ ಮರಣ ಎಂಬುದಾಗಿ ಅದನ್ನ ಕೇಳಿದಂತಹ ನಾನು ನನ್ನ ತಂಗಿಯ ತಲೆಯನ್ನ ಕಡಿಯಲು ಮುಂದಾದೆ. ಆದರೆ ಪಾಪ ನನ್ನ ತಂಗಿಯು ನನ್ನ ಕಾಲಡಿಯಲ್ಲಿ ಕೇಳಿಕೊಂಡಳು. ನನಗೆ ಹುಟ್ಟುವಂತ ಎಲ್ಲಾ ಮಕ್ಕಳನ್ನ ನಿನ್ನ ಕಾಲಡಿಯಲ್ಲಿ ತಂದೊಪ್ಪಿಸುತ್ತೇನೆ ಅಣ್ಣ ಎಂಬುದಾಗಿ ಮಾತು ಕೊಟ್ಟಳು. ಆಗ ಬದುಕಿ ಉಳಿಯಲಿ ಎಂಬುವ ಕಾರಣಕ್ಕಾಗಿ ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿ ಇಟ್ಟಿದ್ದೇನೆ. ಆಮೇಲೆ ಅವರಿಗೆ ಜನಿಸಿದಂತ 6 ಮಂದಿ ಮಕ್ಕಳನ್ನ ಕಂಡು ಕಳೆದಿದ್ದೇನೆ. 7ನೇ ಮಗು ಗರ್ಭಪಾತವಾಯಿತಂತೆ. 8ನೇ ಮಗುವೇ ಕೃಷ್ಣ ನನ್ನ ಪಾಲಿನ ಯಮ. ಇಂದವನು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಅವನ 2 ಕಾಲನ್ನ ನೆಲಕ್ಕೆ ಅಪ್ಪಿಸಬೇಕು ಎನ್ನುವಷ್ಟರಲ್ಲಿ ನಭೋಮಂಡಲಕ್ಕೆ ಹಾರಿ ಹೋಯಿತು. ಆಮೇಲೆ ಇನ್ನೊಂದು ಶರೀರವಾಣಿಯಾಯಿತಲ್ಲ ಕಂಸ, ನಿನ್ನ ಪಾಲಿನ ಯಮ ಇಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂಬುದಾಗಿ ಅವನನ್ನ ಕೊಲ್ಲಬೇಕು ಎಂದು ಏನೇನೆಲ್ಲ ಮಾಡಿದ್ದೇನೆ ಗೊತ್ತಾ? ಬಲು ಬಡರು ಒಟ್ಟಿದೇನು ಬಲು ಬಡರು ಒಟ್ಟಿದೆನು ಬಲು ಬಡರು ಬಲು ಬಡರ ಬಲು ಬಡರು ಒಟ್ಟಿದೆನು
ಬಲು ಭಟರೋ ಬಲು ಭಟರೋ ಒಟ್ಟಿಗೆನು ವೈರಿಯ ಬಲು ಭಟರೋ ಬಲು ಭಟರೋ ಬಲು ಭಟರ ಒಟ್ಟಿಗೆನು ವೈರಿಯ ಒಲಿದು ಬರಲಿಲ್ಲವರು ವೈರಿಯ ಒಲಿದು ಬರಲಿಲ್ಲವರು ವೈರಿಯ ಒಲಿದು ವೈರಿಯ ಒಲಿದು ವೈರಿಯ ಒಲಿದು ಬರಲಿಲ್ಲವರು ನಂದನ ನಿಲಯದಲ್ಲಿ ಲೀಲಾ ವಿನೋದದಿ ಬೆಳೆವನಂತೆ ನಂದನ ನಿಲಯದಲ್ಲಿ ನಂದನ ನಿಲಯದಲ್ಲಿ ಲೀಲೋ ವಿನೋದದಿ ಬೆಳೆವನಂತೆ ನಂದನ ನಿಲಯದಲ್ಲಿ ಲೀಲೋ ವಿನೋದದಿ ಬೆಳೆವನಂತೆ ನಂದನ ನಿಲಯದಲ್ಲಿ ಲೀಲೋ ವಿನೋದದಿ ಬೆಳೆವನಂತೆ ಓ ನಮ್ಮಲ್ಲಿರುವ ವೀರಾದಿ ವೀರರನ್ನೆಲ್ಲ ಕೊಡಿಸಿಕೊಟ್ಟೆ, ಆದರೆ ಯಾರೂ ಕೂಡ ತಿರುಗಿ ಬರಲಿಲ್ಲ. ನನ್ನ ನೆಚ್ಚಿನ ತಂಗಿಯಾಗಿರುವಂತ ಪೂತನಿ, ಅವಳನ್ನ ಸಹ ಕಳುಹಿಸಿಕೊಟ್ಟೆ, ಅವಳು ಕೂಡ ತಿರುಗಿ ಬರಲಿಲ್ಲ. ಕಳ್ಳ ಕೃಷ್ಣ ಇಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾರೆ. ಅವನನ್ನ ಅಲ್ಲಿಗೆ ಕರೆಸಬೇಕಾಗಿದೆ. ಯಾರನ್ನ ಕಳಿಸುವುದು? ಯಾರಿದ್ದಾರೆ ನಮ್ಮಲ್ಲಿ? ಇದ್ದಾನೆ ಇದ್ದಾನೆ, ಯಾರು ಒಬ್ಬನಿದ್ದಾನೆ. ಅವನೇ ಅಕ್ರೂರ. ಅವನೇ ಇದಕ್ಕೆ ಯೋಗ್ಯ. ಅಕ್ರೂರ, ಬಂಧಿಸಿಕೊಂಡಿದ್ದೇನೆ. ಕರೆಸಿದಂತ ಕಾರಣ ತಿಳಿಯಲಿ. ಅಯ್ಯ ಅಕ್ರೂರ, ನನ್ನ ಬದ್ಧವರಿಯಾದಂತ ಕೃಷ್ಣ ಇಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಅವನನ್ನ ಕೊಲ್ಲಬೇಕು ಎಂದು ಮಾಡಿದಂತ ಎಲ್ಲ ಕಾರ್ಯವೂ ಸಹ ವ್ಯರ್ಥವಾಗಿ ಹೋಗಿದೆ. ಹಾಗಾಗಿ ಅಕ್ರೂರ, ನೀನೇ ಒಂದು ಉಪಾಯವನ್ನ ಕೊಡು. ಯಾಕಂಸ ಏಕೆ ಕಂಸ ವ್ರತ ಮನೋವ್ಯತೆ ಏಕೆ ಕಂಸ ವ್ರತ ಮನೋವ್ಯತೆ ಏಕೆ ಕಂಸ ವ್ರತ ಮನೋವ್ಯತೆ ನೂಕಲೋ ಸುಗ ಧರೆಯ ಭಾರವ ನೂಕಲೋ ಸುಗ ಧರೆಯ ಭಾರವ ಗೋಕುಲದಿ ಅವತರಿಸಿ ಬೆಳೆವನು ಲೋಕವಂದ್ಯ ಗೋಕುಲದಿ ಅವತರಿಸಿ ಬೆಳೆವನು ಲೋಕವಂದ್ಯ
ಗೋಕುಲದಿ ಅವತರಿಸಿ ಬೆಳೆವನು ಲೋಕವನ್ಯ. ಅಯ್ಯ ಕಂಸ, ಚಿಂತೆಯನ್ನ ಬಿಟ್ಟು ಆ ಕೃಷ್ಣನ ಬಗ್ಗೆ ಯೋಚಿಸು. ಆತ ನಿಮ್ಮೆಲ್ಲರಂತೆ ಸಾಮಾನ್ಯ ಮನುಷ್ಯನಲ್ಲ. ಈ ಭೂಮಿಯ ಭಾರವನ್ನ ಇಳಿಸಲು ಅವತಾರವೆತ್ತಿದ್ದಾನೆ. ಅಂತಹ ಮಹಾಪುರುಷನು ಇಡೀ ಲೋಕಕ್ಕೆ ಪೂಜಿತನೆನ್ನುವುದನ್ನ ಮರೆಯಬೇಡ. ವ್ಯಕ್ತವಾಗಿ ಅಗಿತನ ಸಾಧಿಸಬೇಡ. ನಿನಗೆ ಎಂದಿಗೂ ಒಳ್ಳೆಯದಾಗುವುದು. ಜೀವದ ಮೇಲೆ ಆಸೆ ಇದ್ದರೆ ನಾನು ಹೇಳುವಂತ ಕೆಲಸವನ್ನ ನೀನು ಮಾಡತಕ್ಕದ್ದು. ಆದರೂ ನೀನು ಸಿಟ್ಟು ಮಾಡುತ್ತೀಯ ಅಂತಾದರೆ ನೀನು ಹೇಳುವಂತ ಕಾರ್ಯ ಯಾವುದೆಂದು ನನಗೆ ತಿಳಿಸು. ಅಯ್ಯ ಕ್ರೂರ, ಲಾಲಿಸು ಅಕ್ರೂರ, ಲಾಲಿಸು ಅಕ್ರೂರ, ಲಾಲಿಸು ಅಕ್ರೂರ, ಸಜ್ಜನಶೀಲನೆ ಸುವಿಚಾರ, ಸಜ್ಜನಶೀಲನೆ ಸುವಿಚಾರ. ನಾಳೆಗೆ ನಡೆ ಗೋಪಾಲರ ಕರೆತ, ನಾಳೆಗೆ ನಡೆ ಗೋಪಾಲರ ಕರೆತ, ಬಾಲಕರ ದಟನು ಕೋಲುಗೊಂಬೆನು ದಿಟ್ಟ, ಬಾಲಕರ ದಟನು ಕೋಲುಗೊಂಬೆನು ದಿಟ್ಟ. ನಾಳೆಗೆ ನಡೆ ಗೋಪಾಲರ ಕರೆತ, ಬಾಲಕರ ದಟನು ಕೋಲುಗೊಂಬೆನು ದಿಟ್ಟ. ಅಯ್ಯ ಕ್ರೂರ, ಸಜ್ಜನು ಶೀಲನು ಸುವಿಚಾರಿ ಆಗಿರುವಂತಹ ನೀನು ಈ ಕೂಡಲೇ ಗೋಕುಲಕ್ಕೆ ಹೋಗಿ ಕೃಷ್ಣ ಮತ್ತು ಬಲರಾಮರನ್ನ ಇಲ್ಲಿಗೆ ಕರೆತರಬೇಕು. ಅವರನ್ನ ನೀನು ಇಲ್ಲಿಗೆ ಕರೆತಂದೆ ಅಂತಾದರೆ ಮುಂದಿದ್ದನ್ನ ನಾನು ನೋಡಿಕೊಳ್ಳುತ್ತೇನೆ. ಕರೆತರಲಿಕ್ಕೆ ಒಂದು ಕಾರಣವೆಂಬುದು ಬೇಕಲ್ಲ, ಅದೇನೋ ಗೊತ್ತಾ? ಅದೇನೆಂದರೆ ಹಬ್ಬ ನವದಿಂದಾಗಿ ನಾಳೆ ಚತುರ್ದಶಿ ಎಂದು ಅವರು ಇಲ್ಲಿಗೆ ಬರಬೇಕು. ಅವರನ್ನ ನೀವು ಇಲ್ಲಿಗೆ ಕರೆತಂದೆ ಅಂತಾದರೆ ನಮ್ಮಲ್ಲಿ ಇರುವ ಮಲ್ಲರ ಮುಖೇನ ಅವರನ್ನ ಕಳಿಸುತ್ತೇನೆ. ಹೋಗಿ ಬಾ.
ಮಂದಿರವನು ಪೊಕ್ಕು ಇಂದಿರಾಕ್ಷ ಗೋವಿಂದಗೆ ಮಣಿದ ಭಕ್ತಿಯಲಿ ಬಂದು ನಿಂತಿರುವುದೇ ಗೋಕುಲ. ಇದೇ ಅಲ್ಲವೇ ಶ್ರೀಕೃಷ್ಣನು ವಾಸಿಸುವಂತಹ ಮಂದಿರ. ಇಲ್ಲಿಯೇ ನಿಂತು ಶ್ರೀಕೃಷ್ಣನ ನಾಮಸ್ಮರಣೆ ಮಾಡುತ್ತೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಲಕ್ಷ್ಮೀ ಮನೋಗರನು ಅಕ್ರೂರನನು ಕಾಣು ಆ ಕ್ಷಣವೇ ಪೀಠದೆಳಿದು ಸುಕ್ಷೇಮವೇ ಬಂದು ಬಾ ಬಂದು ಬಾ ಬಂದು ಬಾ ಎನ್ನು ತಲುಪೇ ಸುವಿಚಕ್ಷಣನ ಮೈದಳವು ತೆಂದ ಸುವಿಚಕ್ಷಣನ ಮೈದಳವು ತೆಂದ ಅಕ್ರೂರ, ನಿನ್ನನ್ನ ಕಂಡು ಬಹಳ ಸಂತೋಷವಾಯಿತು. ನಿನಗೆ ಬೇಕಾದ ಆಸನವನ್ನ ಇರಿಸಿದ್ದೇನೆ. ಅಕ್ರೂರ, ಇದೋ ನಿನ್ನ ಪಾದ ಪೂಜೆಯನ್ನ ಮಾಡುತ್ತಾ ಇದ್ದೇನೆ. ಯಾಕೆಂದರೆ ಸಂಬಂಧದಲ್ಲಿ ನೀನು ನನಗೆ ಅಜ್ಜನಾಗಬೇಕು. ನಿನ್ನನ್ನ ಸತ್ಕರಿಸುವುದು ನನ್ನ ಯೋಗ ಭಾಗ್ಯ ಅಂತ ತಿಳಿದಿದ್ದೇನೆ. ಮನೆಯ ಬಾಗಿಲಿಗೆ ಬಂದ ಅತಿಥಿ ನೀನು. ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ. ಅದರಲ್ಲಿಯೂ ನೀನೊಬ್ಬ ಸಾಮಾನ್ಯ ಪುಣ್ಯಾತ್ಮನಲ್ಲ. ಒಂದು ಕಾಲದಲ್ಲಿ ನಿನ್ನ ತಂದೆ ಶೋಪಲ್ಲಿಕ ಎಂಬ ಬರಗಾಲ ಪೀಡಿತ ಪ್ರದೇಶಕ್ಕೆ ಕಾಲಿಟ್ಟಾಗ ಮಳೆ ಬಂತಂತೆ. ಅಂತಹ ಪುಣ್ಯಾತ್ಮನಿಗೆ ಮಗ ನೀನು. ಅಕ್ರೂರ, ಮಾರ್ಗದ ಆಯಾಸವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ಏನಾದರೂ ಬೇಕಾದರೆ ದಾಕ್ಷಿಣ್ಯ ಇಲ್ಲದೆ ಕೇಳಿ ಪಡೆಯಬೇಕು. ಅಕ್ರೂರ, ನೀನು ಬಂದದ್ದು ಮಧುರೆಯಿಂದ ಅಲ್ಲವೇ? ಅಲ್ಲಿ ನಮ್ಮವರ ಅನೇಕ ಜನ ಇದ್ದಾರೆ. ಅವರ ಕ್ಷೇಮ ಸಮಾಚಾರ ಕೇಳಿ ಸಂತೋಷ ಪಡಬೇಕೆಂಬ ಆಸೆ ಕೆರಳಿ ನಿಂತಿದೆ. ಹಾಗಾಗಿ ಅಜ್ಜಯ್ಯ, ನಿನ್ನಲ್ಲಿ ಒಂದು ಮಾತು. ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾವ ಕೌಸಾದಿಗಳು ಮಾತೆ ದೇವಕಿಯೋ ಮಾತೆ ದೇವಕಿಯೋ ಮಾತೆ ದೇವಕಿಯೋ ಮಾತೆ ದೇವಕಿಯೋ ವಸುದೇವಾದಿ ಯದುವೀರರೆಲ್ಲ ವಸುದೇವಾದಿ ವಸುದೇವಾದಿ ಯದುವೀರರೆಲ್ಲ ಬೆಸಸೆನಗೆ ಮಾನನಿಧಿ ನೀ ಬಂದುದು ಕೋವಿದರೆ ಎಲ್ಲ ಕೋವಿದರೆ ಎಲ್ಲ ಕೋವಿದರೆ ಬೆಸಸೆನಗೆ ಮಾನನಿಧಿ ನೀ ಬಂದುದು ಯಾವ ಕಾರ್ಯವು ಪೇಳುವುದೆನಗೆ ನೀ ಬಂದು ಯಾವ ಕಾರ್ಯವು ಪೇಳುವುದೆನಗೆ
ಬೆಸದೆನಗೆ ಮಾನ ನಿಧಿ ನೀ ಬಂದುದು ಯಾವ ಕಾರ್ಯವು ಪೇಳುವುದೆನಗೆ ನೀ ಬಂದುದ್ಯಾವ ಕಾರ್ಯವು ಪೇಳುವುದೆನಗೆ ಇದ್ದಾರೆ. ವರ್ತಮಾನ ಕಾಲದಲ್ಲಿ ಮಧುರಾಮಹೇಂದ್ರನಾಗಿ ಮೆರೆಯುತ್ತಿರುವ ನನ್ನ ಮಾವ ಕೌಸ ಕುಶಲಿಗನೇ. ಅವನ ಆಡಳಿತಕ್ಕೆ ಒಳಪಟ್ಟ ಪ್ರಜಾವರ್ಗದವರೆಲ್ಲ ಸಂತೋಷವಾಗಿದ್ದಾರೆಯೇ? ಅಕ್ರೂರ, ನನ್ನ ತಂದೆ ತಾಯಿಗಳಾದ ವಸುದೇವ ದೇವಕಿಯರು ಚೆನ್ನಾಗಿದ್ದಾರೆಯೇ? ಅವರನ್ನ ಕಂಡು ಸೇವೆ ಮಾಡುವಂತಹ ಭಾಗ್ಯ ನನ್ನ ಪಾಲಿಗೆ ಸಿಗಲಿಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಾ ಇದ್ದೇನೆ. ಅಕ್ರೂರ, ಮುಪ್ಪಿನ ಕಾಲದಲ್ಲಿ ಮಕ್ಕಳ ಶ್ರೇಯಸ್ಸನ್ನ ಕಂಡು ಸಂತೋಷ ಪಡಬೇಕಾದಂತ ನನ್ನಜ್ಜ ಉಗ್ರಸೇನ ಮತ್ತು ನನ್ನಜ್ಜಿ ರುಚಿಮತಿ ಚೆನ್ನಾಗಿದ್ದಾರೆಯೇ? ಅವರೆಲ್ಲರ ವಿಚಾರ ಹೇಳುವುದರೊಟ್ಟಿಗೆ ವ್ಯಕ್ತಿಯೊಬ್ಬ ಸ್ಥಳಾಂತರಿಸಬೇಕಾದರೆ ಮುಖ್ಯವಾದ ಒಂದು ಕಾರಣ ಎಂಬುದು ಇರಲೇಬೇಕು. ಅಲ್ಲಿಂದ ಇಲ್ಲಿಯವರೆಗೆ ಬಂದೆ ಅಲ್ಲ, ಯಾಕಾಗಿ ಹೇಳು ಅಕ್ರೂರ? ಶ್ರೀಪತಿಯ ಗರಿಯದೋ ಲಾಪೇಕಿಪೆಯನ್ನ ಶ್ರೀಪತಿಯ ಗರಿಯದೋ ಲಾಪೇಕಿಪೆಯನ್ನ ಚೌಪದುತ್ಸವಕ್ಕೆಂದು ಮಾವ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬ ನಿರೂಪವಿತ್ತಟ್ಟಿದನು ದೇವಾ ನಿರೂಪವಿತ್ತಟ್ಟಿದನು ದೇವಾ ಅಯ್ಯ ದೇವಾ, ಏನಿದು ನನ್ನನ್ನು ಈ ರೀತಿಯಾಗಿ ಪರೀಕ್ಷೆ ಮಾಡುತ್ತಿದ್ದೀಯಾ? ಅದಲ್ಲ ಅಂತಾದರೆ ನಿಮಗೆ ತಿಳಿಯದೇ ಇರುವ ವಿಷಯ ಯಾವುದಿದೆ ಸ್ವಾಮಿ? ಆದರೂ ನಾನು ಬಂದ ಕಾರ್ಯ ಯಾವುದೆಂದು ನಿಮಗೆ ತಿಳಿಸಲೇಬೇಕು. ಅದು ನನ್ನ ಕರ್ತವ್ಯವೂ ಹೌದು. ನಿಮ್ಮ ಮಾವನಾದಂತಹ ಕಂಸ ಮಹಾರಾಜ ನಿಮ್ಮನ್ನು ಮಧುರಾಪುರಕ್ಕೆ ಹೊರಟು ಬರಲು ತಿಳಿಸಿದ್ದಾರೆ. ಯಾಕೆಂದರೆ ನಿಮಗಾಗಿ ಬಿಲ್ಲಪ್ಪದ ನೆವನವನ್ನ ಇಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಆಹ್ವಾನ ನೀಡಲು ಬಂದಿದ್ದೇನೆ ದೇವಾ. ಅಕ್ರೂರ, ನಿನ್ನ ಮಾತನ್ನ ಕೇಳಿ ಏನಾಯ್ತು ಗೊತ್ತಾ? ಎಂದ ಮಾತನು ಕೇಳಿಗರು ಶುದ್ಧಿಯ ತೈಲ ತೈಲ ತೊಂದರೆಯದಿ ಎಂದ ಮಾತನು ಕೇಳಿಗರು ಶುದ್ಧಿಯ ಎಂದ ಮಾತನು ಎಂದ ಮಾತನು ಕೇಳಿಗರು ಶದಿ ಕೇಳಿಗರು ಶದಿ ಎಂದ ಮಾತನು ಎಂದ ಮಾತನು ಕೇಳಿಗರು ಶದಿ ಕೇಳಿಗರು ಶದಿ ಎಂದ ಮಾತನು ಕೇಳಿಗರು ಶದಿ ಮಂದರೋದರ ನುಡಿದ ಲಾಕ್ಷಣ ಮಂದರೋದರ ಮಂದರೋದರ ನುಡಿದ ಲಾಕ್ಷಣ ಮಂದರೋದರ ಮಂದರೋದರ ನುಡಿದ ನಾಕ್ಷಣ ಎಂದ ಮಾತನು ಕೇಳಿಗರು ಜದೆ ಮಂದರೋದರ ನುಡಿದ ನಾಕ್ಷಣ ಮಂದರೋದರ ನುಡಿದ ನಾಕ್ಷಣ ತೋಂತ ತೋಂತ ತೋಂದರೆ ಗದಿ
ಲೇಸು ಬಗೆವಯ್ಯ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಬಗೆವಯ್ಯ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಬಗೆವಯ್ಯ ಲೇಸು ಲೇಸು ಬಗೆವಯ್ಯ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಬಿಲ್ಲ ಹಬ್ಬವೇ ಲೇಸು ಲೇಸು ಬಗೆವಯ್ಯ ಲೇಸು ಲೇಸು ಬಗೆವಯ್ಯ ಮಲ್ಲ ಮಾವನೋ ಅಂತ್ಯ ಪರ್ವವು ಮಲ್ಲ ಮಾವನೋ ಮಲ್ಲ ಮಾವನೋ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವೋ ಲೇಸು ಬಗೆವಯ್ಯ ಲೇಸು ಲೇಸು ಬಗೆವಯ್ಯ ಮಲ್ಲ ಮಾವನೋ ಅಂತ್ಯ ಪರ್ವವೋ ಮಲ್ಲ ಮಾವನೋ ಮಲ್ಲ ಮಾವನೋ ಮಲ್ಲ ಮಾವನೋ ಅಂತ್ಯ ಪರ್ವವೋ ಎಂದ ಮಾತನು ಕೇಳಿಗರು ಎಂದ ಮಾತನು ಕೇಳಿಗರುಷದಿ ಮಂದರೋದರ ನುಡಿದನಾಕ್ಷಣ ನುಡಿದನಾಕ್ಷಣ ಅಕ್ರೂರ, ನಿನ್ನ ಮಾತನ್ನ ಕೇಳಿ ಬಹಳ ಸಂತೋಷವಾಯಿತು. ಬಿಲ್ಲ ಹಬ್ಬಕ್ಕೆ ಬರಬೇಕಂತ ಖಂಡಿತ ಬರುತ್ತೇವೆ. ಯಾರಿಗೆ ಹಬ್ಬದಲ್ಲಿ ಭಾಗವಹಿಸುವುದೆಂದರೆ ಸಂತೋಷವಾಗುವುದಿಲ್ಲ? ಅಕ್ರೂರ, ಹಿಂದೆ ನನ್ನ ಮಾವ ಕಂಸ ನನ್ನನ್ನ ಕೊಲ್ಲುವುದಕ್ಕಾಗಿ ಅನೇಕ ಜನರನ್ನ ಕಳುಹಿಸಿದ್ದ. ಅವರಾರೂ ಹಿಂತಿರುಗಿ ಹೋಗಲಿಲ್ಲ. ಇದನ್ನೆಲ್ಲ ಅರಿತ ನನ್ನ ಮಾವ ಕಂಸ ಬಿಲ್ಲ ಹಬ್ಬದ ನೆವನವನ್ನ ಇಟ್ಟಿದ್ದಾನೆ. ಕೃಷ್ಣ ಬಲರಾಮರನ್ನ ಕರೆಸಿಕೊಳ್ಳುವುದರಿಂದ ಪ್ರತ್ಯಕ್ಷ ಬ್ರಹ್ಮವನ್ನೇ ಆಹ್ವಾನಿಸುತ್ತಾನೆಂದು ಅರಿವು ಅವರಿಗಿಲ್ಲ. ಅಕ್ರೂರ, ಈ ಹಬ್ಬದಲ್ಲಿ ನಾನೊಬ್ಬನೇ ಬಂದರೆ ಸಾಕಾಗದು. ನನ್ನ ಅಣ್ಣ ಬಲರಾಮನನ್ನು ಕರೆಯುತ್ತೇನೆ. ಅಣ್ಣ! ತೈ 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 ತೈ
ಆಗಲಿಲ್ಲ. ಅಣ್ಣ, ಅದೋ ನೋಡು ಅಜ್ಜಯ್ಯ ಬಂದಿದ್ದಾನೆ. ಅಜ್ಜಯ್ಯ ವಂದಿಸಿಕೊಂಡು. ಒಳ್ಳೆಯದಾಗಲಿ. ಅಜ್ಜಯ್ಯ, ನೀವಿನ್ನು ವಿಶ್ರಾಂತಿ ತೆಗೆದುಕೊಳ್ಳಿ. ಹಾಗೆ ಅಣ್ಣ, ಅಜ್ಜಯ್ಯ ಬಂದಿರೋದು ಯಾಕೆ ಗೊತ್ತಾ? ಯಾಕೆ? ಮಧುರೆಯಲ್ಲಿ ಬಿಲ್ಲಾಟವನ್ನ ಏರ್ಪಡಿಸಿದ್ದಾರೆ. ಅದರಲ್ಲಿ ಭಾಗವಹಿಸಲು ನಾವಿಬ್ಬರು ಹೋಗಬೇಕಾಗಿದೆ. ನಾವಿಬ್ಬರು ಹೋಗುವುದೇನೋ ಸರಿ, ನಮ್ಮ ಊರಿನವರಿಗೆಲ್ಲ ಈ ವಿಷಯವನ್ನ ತಿಳಿಸಬೇಕು. ಹಾಗಾಗಿ ನಾವಿಬ್ಬರೂ ಸೇರಿ ಅವರನ್ನೆಲ್ಲರನ್ನ ಕರೆಯೋಣವೇ? ಸರಿ. ನೋಡ ಬನ್ನಿರಿ ಉಗ್ರಸೇನಾನು ನಾಡಿಗಧಿಪತಿ ಅವನು ಮುಂದೆನೋ ಈ ನಾಡಿಗಧಿಪತಿ ನಾಡಿಗಧಿಪತಿ ಅವನು ಮುಂದೆನೋ ಈ ನಾಡಿಗಧಿಪತಿ ಮಗನು ಮುಂದಿನು ಈ ನಾಡಿಗಧಿಪತಿ ಅಗನು ಮುಂದಿನು ಈ ನಾಡಿಗಧಿಪತಿ ಅಗನು ಮುಂದಿನು ಈ ನಾಡಿಗಧಿಪತಿ ಅಗನು ಮುಂದಿನು
ಜನನಿ ಜನಕರ ಜನನಿ ಜನಕರ ಬಂದ ಮೋಕ್ಷವು ಜನನಿ ಜನಕರ ಜನನಿ ಜನಕರ ಬಂದ ಮೋಕ್ಷವು ಜನನಿ ಜನಕರ ಜನನಿ ಜನಕರ ಜನನಿ ಜನಕರ ಬಂದ ಮೋಕ್ಷವು ಜನನಿ ಜನಕರ ಜನನಿ ಜನಕರ ಜನನಿ ಜನಕರ ಬಂದ ಮೋಕ್ಷವು ಜನನಿ ಜನಕರ ಜನನಿ ಜನಕರ ಜನನಿ ಜನಕರ ಮೋಕ್ಷವು ಧನುಜ ಕೌಸಗೆ ಧನುಜ ಕೌಸಗೆ ಮೃತ್ಯು ದೀಕ್ಷೆಯೋ ಧನುಜ ಕೌಸಗೆ ಮೃತ್ಯು ದೀಕ್ಷೆಯೋ ಮೃತ್ಯು ದೀಕ್ಷೆಯೋ ತನುಜ ಕೌಸಗೆ ತನುಜ ಕೌಸಗೆ ತನುಜ ಕೌಸಗೆ ಮೃತ್ಯು ದೀಕ್ಷೆಯೋ ತನುಜ ಕೌಸಗೆ ತನುಜ ಕೌಸಗೆ ಮೃತ್ಯು ದೀಕ್ಷೆಯೋ ಇದು ಸಾಮಾನ್ಯ ಹಬ್ಬವಲ್ಲ, ಮಾವ ಕಂಸನ ಮೃತ್ಯುದೀಕ್ಷೆಯ ಹಬ್ಬವೂ ಹೌದು. ಹಾಗೂ ಜನನಿ ಜನಕರಿಗೆ ಬಂದ ಮೋಕ್ಷವನ್ನುಂಟು ಮಾಡುವಂತ ಹಬ್ಬವೂ ಹೌದು. ಹಾಗಾಗಿ ಈ ಹಬ್ಬವನ್ನ ನೋಡಲು ನೀವೆಲ್ಲರೂ ಬನ್ನಿರಿ. ಅಷ್ಟೇ ಅಲ್ಲ, ಮಾವ ಕಂಸನನ್ನ ಕೊಲ್ಲುವ ಹಬ್ಬ ಮಾತ್ರವಲ್ಲ, ನಮ್ಮ ಅಜ್ಜನಾದಂತ ಉಗ್ರಸೇನನಿಗೆ ಪಟ್ಟ ಕಟ್ಟುವಂತ ಹಬ್ಬವೂ ಹೌದು. ಹಾಗಾಗಿ ಈ ಹಬ್ಬವನ್ನ ನೋಡಲು ನೀವೆಲ್ಲರೂ ಬನ್ನಿ. ಅಣ್ಣ, ಹೊರಡೋಣವೇ? ತಮ್ಮ ದದಿ ಮಜಾರು ಬಾಂಡ